ಜಾಸ್ತಿ ಚಟುವಟಿಕೆಗಳನ್ನ ಹಮ್ಮಿಕೊಂಡಿರಲಿಲ್ಲ. ಈಗ ಸುಮಾರು ಒಂದು 10 ವರ್ಷಗಳಿಂದ ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ. ಮೊದಲು ನಾವು ಶುರು ಮಾಡಿದ್ದ ಹೊಸದರಲ್ಲಿ ರಾಗತಾನ ಪಲ್ಲವಿ ಸೀರೀಸ್ ಅಂತ ಮಾಡಿದ್ವಿ. ನಾಡಿನ ಎಲ್ಲ ಹಿರಿಯ ಕಲಾವಿದರುಗಳು ಬಂದೆವು. ಇಲ್ಲಿ ಪ್ರತಿ ಭಾನುವಾರ 1.5 ಗಂಟೆ ಕಾಲ ಬರೀ ರಾಗತಾನ ಪಲ್ಲವಿಗಳನ್ನ ಪ್ರಸ್ತುತಪಡಿಸೋರು. ಅದು ಸಕ್ಸಸ್ಫುಲ್ ಆಗಿತ್ತು. ಆಮೇಲೆ ಕೆಲವು ದಿವಸಗಳು ಏನೂ ಮಾಡಿರಲಿಲ್ಲ. ಇತ್ತೀಚೆಗೆ 2020ರಿಂದ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅನೇಕ ಕಿರಿಯ ವೀಣಾ ವಿದ್ವಾಂಸರಿಗೆ, ವಿದುಷಿಯರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮ್ಮ ಟ್ರಸ್ಟನ್ನ ಶುರು ಮಾಡೋದಕ್ಕೆ ನನಗೆ ಸಪೋರ್ಟ್ ಕೊಟ್ಟವರು ದಿವಂಗತ ಶ್ರೀ ಟಿ ವಾಸು ಅವರು, ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಪ್ರೆಸಿಡೆಂಟ್ ಟಿ ವಾಸು ಅವರು. ನಮ್ಮ ತಂದೆ ಇದ್ದಾಗಲೇ ಒಂದು ಟ್ರಸ್ಟ್ ಶುರು ಮಾಡಬೇಕು ಅಂದೆ. ಅವರು ಅದೆಲ್ಲ ಏನು ಬೇಡ, ನಿನ್ನ ಪ್ರಾಕ್ಟೀಸು, ನೀನು ಕಚೇರಿ ಮಾಡೋದು ನೋಡ್ಕೋ, ಅದೆಲ್ಲ ಏನು ಬೇಡ ಅಂದಿದ್ದರು. ಆಮೇಲೆ ನಾನು ಅವರು ಅನಾರೋಗ್ಯದಿಂದ ಮಲಗಿದಾಗ ಟಿ ವಾಸು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀನಿ ನಾನು ಅಂದೆ. ಆಗ ಅವರು ಸರಿ ಏನೋ ನಿನ್ನಿಷ್ಟ ಮಾಡ್ಕೊ ಅಂದರು. ವಾಸು ಅವರು ಹೇಳಿದ್ರು, ನಿಮ್ಮ ತಂದೆಯವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಅವರು ನಮ್ಮ ಮ್ಯೂಸಿಕ್ ಅಕಾಡೆಮಿಯ ಸಂಗೀತ ಕಲಾನಿಧಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟು, ಆಗಿನ ಕಾಲದಲ್ಲಿ 10,000 ರೂಪಾಯಿ ನಮಗೆ ಡೊನೇಷನ್ ಕೊಟ್ಟರು. ಅವ್ರಿಗೆ ನಾವು ನಮ್ಮ ಇನ್ವಿಟೇಷನ್ನಲ್ಲಿ ಅವರಿಗೆ ನಾವು ಅದನ್ನು ಕ್ರೆಡಿಟ್ ಕೊಟ್ಟಿದ್ದೀವಿ. ಅವ್ರನ್ನ ನೆನೆಸ್ಕೋಬೇಕು ಈ ತಂಪು ಹೊತ್ತಲ್ಲಿ. ಹಾಗೆ ಟ್ರಿವ್ಯಾಂಡ್ರಮ್ನ ರಾಯಲ್ ಫ್ಯಾಮಿಲಿನಲ್ಲಿ ಶ್ರೀಮತಿ ರಾಧಾದೇವಿ, ಅಂದರೆ ಮಾರ್ತಾಂಡ್ ವರ್ಮಾ ಅವರ ಪತ್ನಿ, ಅವರು ತುಂಬ ಆ ಫ್ಯಾಮಿಲಿನಲ್ಲಿ, ರಾಯಲ್ ಫ್ಯಾಮಿಲಿನಲ್ಲಿ ಅನೇಕ ಥರದಲ್ಲಿ ಸಂಗೀತಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ರಾಧಾದೇವಿಯವರು ಸ್ವಲ್ಪ ಕಾಲ ನಮ್ಮ ತಂದೆಯವರ ಹತ್ರ ವೀಣೆನೂ ಕಲ್ತಿದ್ರು. ಆಮೇಲೆ ಅವರ ಆಸ್ಥಾನದಲ್ಲಿದ್ದ ಒಂದು ವೀಣೆನ ನಮ್ಮ ತಂದೆಗೆ ಅದನ್ನು ಗಿಫ್ಟಾಗಿ ಕೂಡ ಕೊಟ್ಟಿದ್ದರು. ಅನೇಕ ಕಚೇರಿಗಳು ನಮ್ಮ ತಂದೆ ಅದರಲ್ಲಿ ರಾಧಾದೇವಿಯವರು ಕೊಟ್ಟ ಒಂದು ವೀಣೆಯಲ್ಲಿ ಕಚೇರಿಗಳಲ್ಲಿ ಮಾಡಿ ಅದನ್ನು ಆಮೇಲೆ ನನಗೆ ಕೊಟ್ಟರು. ಇವತ್ತು ನಾನು ಅದರ ಕಚೇರಿಗಳು ನುಡಿಸೋದೆಲ್ಲ ಆ ವೀಣೆಯಲ್ಲೇ. ಆಮೇಲೆ ಅವರು 2000 ಇಸ್ವಿನಲ್ಲಿ ನಾನು ಮದ್ರಾಸಲ್ಲಿ ಒಂದು ಕಚೇರಿಗೆ ಹೋದಾಗ, ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ, ನೀನು ನಿಮ್ಮ ತಂದೆಯವ್ರ ಟ್ರಸ್ಟು ಒಂದೇನೋ ಶುರು ಮಾಡಿದೆಯಂತೆ ಅಂದ್ಬಿಟ್ಟು ಒಂದು 1 ಲಕ್ಷ ರೂಪಾಯಿಗೆ ಒಂದು ಚೆಕ್ ಕೊಟ್ಟರು. ಹೀಗೆ ನಮ್ಮ ತಂದೆಯವರು ಸಂಪಾದಿಸಿದ ಕೀರ್ತಿ, ವಿಶ್ವಾಸ, ಅದರಿಂದ ನಮಗೆ ಈ ಟ್ರಸ್ಟ್ ಅಂತ ಮಾಡೋದು ಒಂದು ಬಹಳ ಅನುಕೂಲ ಆಯಿತು. ಇವತ್ತು ಕೂಡ ಅನೇಕ ಜನ ನಮಗೆ ಧನ ಸಹಾಯನ ಒದಗಿಸಿಕೊಟ್ಟಿದ್ದಾರೆ. ಅವರ ಹೆಸರುಗಳನ್ನೆಲ್ಲ ನಾನು ನಮ್ಮ ಇನ್ವಿಟೇಷನಲ್ಲಿ ಹಾಕಿದ್ದೀನಿ. ಅದನ್ನು ದಯವಿಟ್ಟು ನೋಡಿ. ಏನು ವಿಷಯ ಏನಪ್ಪ ಅಂದರೆ, ನಾವು ನಿಂತ್ಕೊಂಡು ಇಲ್ಲಿ ಮಾಡ್ಬೋದು, ಹಣ ಒದಗಿಸೋದು ಬಹಳ ಕಷ್ಟ. ಕನ್ನಡ ಆ್ಯಂಡ್ ಕಲ್ಚರಲ್ಲಿ ಕೊಡ್ತಾರೆ, ಇಲ್ಲದಿದ್ರಿಲ್ಲ, ಹೇಳಲಿಕ್ಕೆ ಬರಲ್ಲ. ಸಂಗೀತ ನಾಟಕ ಅಕಾಡೆಮಿನಲ್ಲಿ ನಮ್ಮ ಕೈಲಿ ಅಪ್ಲಿಕೇಶನ್ ಎಲ್ಲ ತರಿಸ್ಕೊಂಡ್ರು ಫಂಡ್ಸ್ ಇಲ್ಲ ಅಂತ ಇದ್ದಾರೆ. ಯಾವತ್ತೋ ಬರುತ್ತೆ, ಅದು ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಹೀಗೆ ನಮಗೆ ಖರ್ಚುಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಇನ್ಕಮ್ಮು ಯಾವಾಗಲೂ ನಿಧಾನಕ್ಕೆ ಬರುತ್ತೆ. ಇನ್ಕಮ್ ಕಮ್ಸ್ ಇನ್ ಸ್ಪರ್ಟ್ಸ್ ಅಂತ ಫೈನಾನ್ಸಲ್ಲಿ ಹೇಳೋದು. ವೆರಾಸ್ ರೆವೆನ್ಯೂ ಕಮ್ಸ್ ರೆಗ್ಯುಲರ್ಲಿ, ಎಕ್ಸ್ಪೆಂಡಿಚರ್ ಕಮ್ಸ್ ರೆಗ್ಯುಲರ್ಲಿ ಅಂತ ಇರಲಿ. ಇವತ್ತು ಈ ಸಭೆಯಲ್ಲಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದ ಒಂದು ವಿಷಯ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದ ಅತ್ಯಂತ ನಿಷ್ಠಾವಂತ IAS ಅಧಿಕಾರಿ ಶ್ರೀ ರಾಮನಾಥನ್ ಅವರು ಬಂದಿದ್ದಾರೆ. He is 97 years young. He is just 97. ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಳೆಯ IAS ಅಧಿಕಾರಿಗಳು, ನಮ್ಮ ಚಿರಂಜೀವಿ ಸಿಂಗ್ ಜೊತೆಯವರವರು, ಆ ಕಾಲದ IAS ಆಫೀಸರ್ ಅವರು ಬಂದಿರೋದು ನನಗೆ ತುಂಬ ಹೆಮ್ಮೆ. ಅವರ ಆಶೀರ್ವಾದ ನಾನು ಯಾವತ್ತಿಗೂ ನಮ್ಮ ಮೇಲೆ ಇರಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ನಮ್ಮ ಟ್ರಸ್ಟಿನ ಪರವಾಗಿ ಅವ್ರಿಗೊಂದು ಸಣ್ಣ ಒಂದು ಉಡುಗೊರೆಯನ್ನು ಕೊಡಬೇಕು. ನಾನೇ ಅಲ್ಲಿ ಬಂದು ಕೊಡ್ತೀನಿ. ಮುಂದಿನ ಕಚೇರಿ ಡಾಕ್ಟರ್ ರಮಾಕಾಂತ್ ಅವರು,
ರಮಾಕಾಂತ್ ಅವರು ನಮ್ಮ ರಾಷ್ಟ್ರ ಕಂಡ, ನಮ್ಮ ರಾಜ್ಯ ಕಂಡ ಅತ್ಯಂತ ಪ್ರತಿಭಾವಂತ ಗಾಯಕರಾದ ಪದ್ಮಭೂಷಣ ಪುರಸ್ಕೃತ ಸಂಗೀತ ಕಲಾರತ್ನ, ಸಂಗೀತ ಕಲಾನಿಧಿ ಆರ್ ಕೆ ಶ್ರೀಕಂಠನ್ ಅವರ ಶಿಷ್ಯರು ಹಾಗೂ ಪುತ್ರರು. ತಂದೆಯವರ ಜೊತೆಯಲ್ಲಿ ಸಾವಿರಾರು ಕಚೇರಿ ಮಾಡಿದ್ದಾರೆ. ಸೋಲೋ ಕಚೇರಿಗಳು ಸ್ವಂತವಾಗಿ ಸಾವಿರಾರು ಕಚೇರಿಗಳು ಮಾಡಿದ್ದಾರೆ. ಅನೇಕ ಜನ ಸಾವಿರಾರು ರಸಿಕರನ್ನ ಮೆಚ್ಚಿಸಿದ್ದಾರೆ. ಅದೆಲ್ಲರಿಗೂ ತಿಳಿದ ವಿಷಯನೇ. ಇನ್ನೊಂದು ಅವರ ಒಂದು ಪ್ರತಿಭೆ ಅನೇಕರಿಗೆ ಗೊತ್ತಿಲ್ಲ, ಅವರ ಸ್ನೇಹಿತರಿಗೆ ಗೊತ್ತು. ಅವರು ಬಹಳ ಒಂದು ಉತ್ತಮ ವನ್ಯಜೀವಿಗಳ ಛಾಯಾಗ್ರಾಹಕರು. ಆಗಾಗ ಅವರು ಆಫ್ರಿಕಾ ಯಾವ ದೇಶದಲ್ಲಿ ಇರ್ತಾರೆ ಅಂತ ಹೇಳಲ್ಲ, ಅವ್ರು ಫೋನೇ ತೆಗೆಯಲ್ಲ. ನೋಡಿದ್ರೆ ಯಾವುದೋ ಕಾಡಲ್ಲಿ ಯಾವುದೋ ಒಂದು ಮರದ ಮೇಲೋ ಅಥವಾ ಮರದ ಪಕ್ಕದಲ್ಲೋ ಹುಲಿಗೆ ಕಾಯ್ಕೊಂಡು ಕೂತಿರ್ತಾರೆ. ಅಷ್ಟು ಅದಕ್ಕೆ ಅದು ಫೋಟೋಗ್ರಫಿ ಸ್ಕಿಲ್ ಜೊತೆಗೆ, ಫೋಟೋಗ್ರಫಿ ಅದೊಂದು ಸ್ಕಿಲ್ಲು. ಆ ಸ್ಕಿಲ್ ಜೊತೆಗೆ ಅದಕ್ಕೆ ಅಸಾಧ್ಯವಾದ ಒಂದು ತಾಳ್ಮೆ ಬೇಕು. ಯಾವಾಗ ಬರುತ್ತೆ ಹುಲಿ, ಯಾವಾಗ ಕರಡಿ ಯಾವಾಗ ನೀರು ಕುಡಿಯೋಕ್ಕೆ ಬರುತ್ತೆ, ಹುಲಿ ಯಾವಾಗ ಬರುತ್ತೆ, ಸಿಂಹ ಯಾವಾಗ ಬರುತ್ತೆ, ಇದೆಲ್ಲ ಅವರು ಇದನ್ನೆಲ್ಲ ಒಂದು ಅವ್ರಿಗೊಂದು ಪ್ಯಾಷನ್ ಅದು. ಹೀಗೆ ಕಲಾವಿದರಲ್ಲಿ ಬೇರೆ ಬೇರೆ ಥರ ಒಂದು ಪ್ರತಿಭೆಗಳಿರುತ್ತೆ, ಬೇರೆ ಬೇರೆ ಮುಖಗಳು. ಫೋಟೋಗ್ರಫಿ ಈಸ್ ಆಲ್ಸೋ ಎನ್ ಆರ್ಟ್. ಐ ನೋ ಲೈಫ್ ಈಸ್ ಎನ್ ಆರ್ಟ್. ಆಮೇಲೆ ನಮ್ಮ ಅಯ್ಯರ್ ಬ್ರದರ್ಸ್ ಕೂಡ ಪೇಂಟರ್ಸ್ ಅವರು. ಹೀಗೆ ಎಲ್ಲ ಆರ್ಟಿಸ್ಟ್ಗಳಿಗೆ ಬೇರೆ ಬೇರೆ ಮುಖಗಳು, ಬೇರೆ ಬೇರೆ ಪ್ರತಿಭೆಗಳಿರುತ್ತವೆ. ನಾಳೆ ಅವ್ರದ್ದು ಪೇಂಟಿಂಗನ್ನೆಲ್ಲ ಸ್ವಲ್ಪ ತೋರಿಸ್ತೀವಿ. ಇವರು 2 ನಿಮಿಷ ಈಗ ಅವರ ತೆಗೆದಿರೋ ಒಂದು ಇದನ್ನು ವನ್ಯಜೀವಿಗಳ ಚಿತ್ರವನ್ನು ಅವರು ನಮಗೆಲ್ಲ ತೋರಿಸ್ತಲ್ಲಿದ್ದಾರೆ. ಅಲ್ಲೇ ಹೋಗ್ತೀರಾ? ರವಿ, ಒಂದು ಕಾರ್ಡ್ಲೆಸ್ ಮೈಕ್ ಕೊಡಪ್ಪ. ಸಭಿಕರೇ, ನಾನು ಗಾಯಕ ಅಂತ ಹೇಳ್ಕೊಂಡು ಗೊತ್ತು. ಕಡೆ ಇಟ್ಟಿರು, ಅವ್ರಿಗೆ ತಲುಪಿಸ್ಬೇಕು. ನನ್ನ ಇನ್ನೊಂದು ಅಲ್ಪ ಪ್ರತಿಭೆಯ ಮುಖ ಅಂದರೆ ವನ್ಯಜೀವಿ ಛಾಯಾಗ್ರಾಹಕ, ವೈಲ್ಡ್ ಲೈಫ್ ಫೋಟೋಗ್ರಫರ್. ಅದೊಂದು ಹುಚ್ಚು ನನಗೆ. ಯಾಕೆಂದರೆ ನಾನು ಜೀವಶಾಸ್ತ್ರ ವಿದ್ಯಾರ್ಥಿ, ಬಯಾಲಜಿ ಸ್ಟೂಡೆಂಟ್ ನಾನು. ಸೊ ಐ ಸ್ಟಡಿಡ್ ಅಬೌಟ್ ನೇಚರ್, ವೈಲ್ಡ್ ಲೈಫ್, ಹೀಗೆ. ಸೊ ಪರಿಸರ ಅಂದರೆ ಬಹಳ ನನಗೆ ಬೇಕಾದ್ದು, ಪರಿಸರ ಪ್ರೇಮಿ. ಸೊ ಅದು 1985ರಲ್ಲಿ ನಮ್ಮ ತಂದೆ ಒಂದು ಕ್ಯಾಮ್ರಾ ತಂದುಕೊಟ್ರು ಅಮೇರಿಕಾಯಿಂದ. ತಂದಮೇಲೆ ಅವ್ರಿಗೆ ತರೋಕ್ಕೆ ಇಷ್ಟ ಇರಲಿಲ್ಲ ಅಂತೂ ಬಲವಂತ ಮಾಡಿ ತಂದುಕೊಟ್ರು. ಸೊ ಅಲ್ಲಿಂದ ಶುರುವಾಯಿತು 85ರಿಂದ. ಸೊ ಪರಿಸರ ಪ್ರೇಮಿ ಆದ್ದರಿಂದ ಪ್ರಕೃತಿ ಪರಿಸರಕ್ಕೂ ಮನುಷ್ಯನಿಗೂ ಬಹಳ ಹತ್ತಿರವಾದ ಸಂಬಂಧ. ಯಾಕೆಂದರೆ ಮನುಷ್ಯನ ದೇಹ ಬಂದಿರೋದೇ ಪ್ರಕೃತಿಯಿಂದ. ದ ಹ್ಯೂಮನ್ ಬಾಡಿ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್, ಧಾತುಗಳು ಅಂತಾರೆ ಅದಕ್ಕೆ, ಪಂಚಭೂತಗಳು ಅಂತಾರೆ. ನೀರು, ಅಗ್ನಿ, ಆಮೇಲೆ ವಾಯು, ಆಕಾಶ ಮತ್ತು ಭೂಮಿ. ಈ 5 ಪಂಚಭೂತಗಳಿಂದ ದೇಹ ಸೃಷ್ಟಿಯಾಗಿದೆ. ನಾವು ಸತ್ತ ಮೇಲೆ ಇದೇ ನಮ್ಮ ದೇಹ ಪ್ರಕೃತಿಯಲ್ಲಿ ಲೀನವಾಗಿ ಹೋಗುತ್ತೆ. ಸೊ ವಿ ಆರ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್. ಅದು ಪ್ರಕೃತಿ, ದಟ್ ಇಸ್ ನೇಚರ್. ಸೊ ನಮಗೂ ಪ್ರಕೃತಿಗೂ ಬಹಳ ಹತ್ತಿರವಾದ ಸಂಬಂಧ. ಸೊ 85ರಿಂದ ನನಗೆ ಈ ಯೂತ್ ಫೋಟೋಗ್ರಫಿಕ್ ಸೊಸೈಟಿ ಅಂತಿದೆ ಬೆಂಗಳೂರಲ್ಲಿ, ಅಲ್ಲಿಗೆ ಮೆಂಬರ್ ಆದೆ. ಅಲ್ಲಿ ಫೋಟೋಗ್ರಫಿಗೆ ಬೇಕಾದ ಕೌಶಲ್ಯಗಳನ್ನೆಲ್ಲ ಕಲ್ತ್ಕೊಂಡು ಸರಿ ಶುರು ಮಾಡಿದೆ. ಆವಾಗ ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ, ಬಯಾಲಜಿ ಲೆಕ್ಚರರ್ ಆಗಿದ್ದೆ. 30 ವರ್ಷ ಸೇವೆ ಸಲ್ಲಿಸಿ ಐ ರಿಟೈರ್ಡ್ ಆ್ಯಸ್ ಸೀನಿಯರ್ ಲೆಕ್ಚರರ್ ಇನ್ ಬಯಾಲಜಿ. ಅದು ರಿಟೈರ್ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ನನ್ನ ಓಡಾಟ ಎಲ್ಲ. ನೆಕ್ಸ್ಟ್ ತೋರಿಸಿ. ನೆಕ್ಸ್ಟ್. ಸೊ ಫೋಟೋಗ್ರಫಿ ಈಸ್ ಆಲ್ಸೋ ಎನ್ ಆರ್ಟ್. ಛಾಯಾಗ್ರಹಣವು ಒಂದು ಕಲೆ. ಸೊ ಒಂದು ಕಡೆ ಮ್ಯೂಸಿಷಿಯನ್, ಒಂದು ಕಡೆ ಅಂದರೆ ಐ ಆಮ್ ಎ ಡಬಲ್ ಆರ್ಟಿಸ್ಟ್. ಸೊ ಫೋಟೋಗ್ರಫಿ ಈಸ್ ಆಲ್ಸೋ ಎನ್ ಆರ್ಟ್. ಇಟ್ ನೀಡ್ಸ್ ಲಾಟ್ ಆಫ್ ಪೇಷನ್ಸ್, ಲಾಟ್ ಆಫ್ ಪರ್ಸಿವಿಯರೆನ್ಸ್. ಯಾಕಂದರೆ ನಾವು ಹೋದ ತಕ್ಷಣ ಕಾಡಲ್ಲಿ ಹುಲಿ ನಮಗೆ ಕೂತ್ಕೊಂಡು ಪೋಸ್ ಕೊಡೋಲ್ಲ.
ಕಾಯ್ಕೊಂಡು ಕೂತಿರ್ಬೇಕು. ಕೆಲವು ಟೈಮ್ ಸಿಗೋದಿಲ್ಲ, ವಾಪಸ್ ಬರ್ತೀವಿ. ಸೊ ಹೀಗೆಲ್ಲ ಆಗುತ್ತೆ. ಸೊ ಇಲ್ಲಿ ಇದು ಲಡಾಖ್ ಹೋಗಿದ್ದೆ ಹೋದ ವರ್ಷ ಮಾರ್ಚಲ್ಲಿ. ಅಲ್ಲಿ ಹಿಮಚಿರತೆ ಅಂತ ಸಿಗುತ್ತೆ, ಸ್ನೋ ಲೆಪರ್ಡ್ ಅಂತ. ಅದು ಭಾಳ ಕಷ್ಟ ಸಿಗೋದು. ದೊಡ್ಡ ದೊಡ್ಡ ಪರ್ವತಗಳು, ಹಿಮಾಲಯ ಪರ್ವತ ನೋಡಿದಿರಲ್ಲ ನೀವು, ಹ್ಯೂಜ್ ಮೌಂಟನ್ಸ್, ಅದೆಲ್ಲ ಕೂತಿರುತ್ತದು. ಒಂದು 8 ದಿವಸ ಹೋಗಿದ್ದೆ, ಅದರಲ್ಲಿ 5 ದಿವಸ ಸಿಗಲೇ ಇಲ್ಲ. ಅದು 6ನೇ ದಿವಸ ಸಿಗ್ತದು. ಸೊ ನನ್ನ ಗೈಡ್ ಬಂದು ಕುಂಜ್ಯಾಂಗ್ ಅಂತ, ಅವನು ಲಡಾಖ್ನವನು. ಅವನು ನಾನೇ ಹೇಳ್ತೀನಿ ಎಲ್ಲರಿಗೂ, ಬಿ ಪೇಷಂಟ್ ಆ್ಯಸ್ ಎ ಫೋಟೋಗ್ರಫರ್ ಅಂತ. ಸೊ ನನಗೆ ಪೇಷನ್ಸ್ ಹೋಗ್ಬಿಡ್ತು. 5 ದಿವಸ ಆಗೋಯ್ತಲ್ಲ, ಸಿಗಲಿಲ್ಲ. ಚಳಿ, ಯಮ ಚಳಿ ನೋಡಿ. ಅದು 16,500 ಅಡಿ ಮೇಲೆ ನಿಂತಿದ್ದೆ ನಾನು. 16,500 ಫೀಟ್ ಎಬವ್ ಸೀ ಲೆವೆಲ್ ನಾನು ನಿಂತಿದ್ದು. ಯಮ ಚಳಿ, ಕೈಗೆಲ್ಲ ರಕ್ತ, ಸ್ಕಿನ್ನೆಲ್ಲ ಕ್ರ್ಯಾಕ್ ಆಗೋಗಿತ್ತು ಚಳಿಗೆ. ಆಮೇಲೆ ಅವನು ನನಗೆ ಹೇಳ್ದ, ಯು ಬಿ ಪೇಷಂಟ್ ಅಂತ. ಅವನು, ನೀವು 5 ದಿವಸ 4 ದಿವಸಕ್ಕೆಲ್ಲ ಸಿಗೋಲ್ಲ, ಅದು ನೀವು ಬೇಕಾದ್ರೆ ವಾಪಸ್ ಹೋಗ್ಬಿಟ್ಟು ತಿರ್ಗಾ ಬರಬೇಕಾಗತ್ತೆ ಅಂತ. ನನಗಿನ್ನೂ ಉತ್ಸಾಹ ಎಲ್ಲ ಹೊರಟೋಯ್ತು. 6ನೇ ದಿವಸ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಬಂದು ವ್ಯೂ ಪಾಯಿಂಟ್ ಅಂತಿದೆ, ಅಲ್ಲಿ ಕೂತಿದ್ವಿ ಕುರ್ಚಿಲ್ಲ ಹಾಕ್ಕೊಂಡು. ಫಾರಿನ್ ಫೋಟೋಗ್ರಾಫರ್ಸ್ ಎಲ್ಲ ಇದ್ದರು ಬೇಕಾಷ್ಟು ಜನ. ಇದ್ರಲ್ಲಿ ನೋಡ್ತಾ, ಬೈನಾಕ್ಯುಲರ್ಸ್ ನೋಡ್ತಾಯಿದ್ರು. ಅದು ಮೇಲೆ ಕೂತಿತ್ತು ಹಿಮಚಿರತೆ. ಸರ್ ಇವತ್ತು ಮಧ್ಯಾಹ್ನ ಅದು ಕೆಳಗೆ ಬರ್ಬೋದು, ಯು ಆರ್ ಲಕ್ಕಿ ಇಫ್ ಯು ಆರ್ ಲಕ್ಕಿ ಅಂತ ಹೇಳ್ದ ಅವನು. ಸರಿ, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ ದೇವರನ್ನ, ಇಳಿಯಪ್ಪ ಕೆಳಕ್ಕೆ ಅಂತ. ಸರಿ, ಕೊನೆಗೆ ಒಂದು 1:30-2 ಗಂಟೆ ಅಷ್ಟೊತ್ತಿಗೆ ಒಂದು ಡೊಮೆಸ್ಟಿಕ್ ಡಾಗ್, ಒಂದು ನಾಯಿ ಬೆಟ್ಟನ ಹತ್ಕೊಂಡು ಹೋಯ್ತು ಪರ್ವತನ ಮೇಲಕ್ಕೆ. ಅದನ್ನು ನೋಡ್ತು ಮೇಲಿಂದ. ಅದು ಹಸುವಾಗಿತ್ತು ಅಂತ ಕಾಣುತ್ತೆ. ಇಟ್ ವಾಂಟೆಡ್ ಟು ಹಂಟ್. ಸೊ ಕೆಳಗೆ ಬಂತು. ಅವಾಗ ಸ್ವಲ್ಪ ಧೈರ್ಯ ಬಂತು ನಮಗೆ. ಸೊ ಇನ್ನೇನು ಹೆದರಬೇಡಿ, ಕೆಳಗೆ ಬರುತ್ತದು ಅಂತ. ಸೊ ನಾಯಿಗೂ ಅದಕ್ಕೂ ಒಂದು ಫೈಟಿಂಗ್ ಶುರುವಾಯಿತು. ಆಮೇಲೆ ನಾಯಿ ತಪ್ಪಿಸ್ಕೊಂಡು ಓಡ್ಬಿಡ್ತು. ಅದು ಕೆಳಗೆ ಬಂತು, ರೋಡಿಗೆ ಬಂದುಬಿಡ್ತು. ರೋಡಿಗೆ ಬಂದ ತಕ್ಷಣ ಸ್ನೋ ಮೇಲೆ ಬಂದು ಕೂತ್ಕೊಳ್ತು. ಎಂಥ ಆಪರ್ಚುನಿಟಿ ಅಂತಿರೋದು, ಗಾಡ್ ಸೆಂಟ್ ಆಪರ್ಚುನಿಟಿ. ಅವನು ಹೇಳ್ದ, ಐ ಹ್ಯಾವ್ ನೆವರ್ ಸೀನ್ ಎ ಲೆಪರ್ಡ್ ಕಮಿಂಗ್ ಡೌನ್ ಆ್ಯಂಡ್ ಸಿಟ್ಟಿಂಗ್ ಲೈಕ್ ದಿಸ್ ಫಾರ್ ಸಚ್ ಎ ಲಾಂಗ್ ಟೈಮ್. ಯು ಆರ್ ವೆರಿ ಲಕ್ಕಿ ಸರ್ ಅಂತ ಅವನು. ಸೊ ಆಮೇಲೆ ಪಿಕ್ಚರ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ತೋರಿಸಿ ನೋಡಿ. ಅದು ಒಂದು ಮೌಂಟೇನ್ ಶೀಪನ್ನು ಸಾಯಿಸಿತ್ತು. ಸಾಯಿಸ್ಬಿಟ್ಟು ಮುಕ್ಕಾಲು ತಿಂದುಬಿಟ್ಟು ಎಲ್ಲ ಹೋಗಿತ್ತದು. ತಿರ್ಗಾ ವಾಪಸ್ ಬಂತು. ಸೊ ಈ ಪಿಕ್ಚರ್ ತೆಗೆಯೋಕ್ಕೆ ರಣರಂಪ, ತಲೆ ಎಲ್ಲ ಕೆಟ್ಟು ಎಷ್ಟು ಬೇಜಾರಾಗೋಗಿತ್ತು ಅಂತ. ಕೊನೆಗೆ ಸಿಕ್ತದು. ಇದು ಸಿಕ್ಕಿದ್ದಕ್ಕೆ ಐ ವಾಸ್ ಸೋ ಸ್ಯಾಟಿಸ್ಫೈಡ್. ಸೊ ಅದು ಹತ್ತಿರ ಬರ್ತಾಯಿದೆ. ನಾವು ಭಾಳ ದೂರ ಇದ್ವಿ. ವಿ ಆರ್ ಲೈಯಿಂಗ್ ಡೌನ್ ಆನ್ ದ ಸ್ನೋ. ಒಂದು ಟಾರ್ಪಾಲಿನ ಹಾಕ್ಕೊಂಡು ಮಲ್ಕೊಂಡಿದ್ವಿ, ಯಾಕಂದರೆ ನಿಂತ್ಕೊಂಡ್ರೆ ಅದು ಬರೋಲ್ಲ, ಅದು ಇಟ್ ಈಸ್ ವೆರಿ ಶೈ. ಸೊ ಒಂದು 500 ಅಡಿ ದೂರ ಇದ್ವಿ. ದೂರದಿಂದ ತೆಗೆದಿದ್ದದು ಆ ಪಿಕ್ಚರನ್ನು, ಸ್ನೋ ಲೆಪರ್ಡ್ ವಿತ್ ಕಿಲ್. ನೆಕ್ಸ್ಟು ಇದು ನೋಡಿ, ಇದು ಕಿಂಗ್ ಫಿಶರ್ ಅಂತ. ಇಟ್ ಇಸ್ ಕಾಲ್ಡ್ ಓರಿಯೆಂಟಲ್ ಡ್ವಾರ್ಫ್ ಕಿಂಗ್ ಫಿಶರ್ ಅಂತ, ODKF ಅಂತ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಇದು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಅಲ್ಲಿ ಸಿಗುತ್ತಿದ್ದು. ಮಳೆಯಲ್ಲೇ ಬರುತ್ತದು. ನಾವು ಹೈಡಲ್ಲಿ ಕೂತಿರ್ಬೇಕು, ಹೈಡ್ ಹಾಕೊಂಡು ಕೂತಿರ್ಬೇಕು. ಅದು ಬಂದಾಗ ರೆಡಿಯಾಗಿ ತೆಗಿಬೇಕನ್ನ. ಇದು ನೆಕ್ಸ್ಟ್ ಇದು ನೋಡಿ, ಆಫ್ರಿಕಲ್ಲಿ ತೆಗೆದಿರೋದು ಇದು. ಇದು ಕೀನಿಯಾ ಅಂತ ಒಂದು ದೇಶ ಇದೆ ಈಸ್ಟ್ ಆಫ್ರಿಕಲ್ಲಿ. ಅಲ್ಲಿ ಮಸಾಯಿ ಮಾರ ಅಂತ ಒಂದು ಅದ್ಭುತವಾದ ಜಾಗ. ಅದು ನಿಮಗೇನು ಬೇಕು ಎಲ್ಲ ಸಿಗುತ್ತಲ್ಲಿ. ಅಲ್ಲಿಗೆ ಒಂದು 4-5 ಸಲ ಹೋಗಿದ್ದೆ. ಇವಾಗಲ್ಲ ಹೋದ ವರ್ಷ ಹೋದಾಗ ಸನ್ಸೆಟ್ ಟೈಮಲ್ಲಿ 2 ಜಿರಾಫೆ ಬರ್ತಾಯಿತ್ತು. ಅದನ್ನು ಸೆಲ್ ಔಟ್ ಅಂತಾರೆ ಇದಕ್ಕೆ. ಇದನ್ನು ತೆಗೆದಿದ್ದು. ನೆಕ್ಸ್ಟ್ ನೋಡಿ, ಇದು ಟಸ್ಕರ್, ಇದು ಆಫ್ರಿಕನ್ ಎಲಿಫೆಂಟ್. ಇದು ಇದಕ್ಕೆ ಕಿವಿ ಭಾಳ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಇದು ನೋಡಿ, ಇದು ಭಾಳ ಕಷ್ಟ ಸಿಗೋದು. ಚಿರತೆ ಆಫ್ರಿಕಾದಲ್ಲಿ ಹಂಟ್ ಮಾಡಿದ್ಮೇಲೆ ಆ ಕಿಲ್ಲನ್ನು ಕೆಳಗಡೆ ಇರೋಲ್ಲ, ಯಾಕಂದರೆ ಬಾಕಿ ಪ್ರಿಡೇಟರ್ಸ್ ಎಲ್ಲ ಇರುತ್ತಲ್ಲಿ, ಅದೆಲ್ಲ ಬಂದು ತಿನ್ಬಿಡುತ್ತಂತ. ಸೊ ಇಟ್ ಯೂಶ್ವಲಿ ಕ್ಯಾರೀಸ್ ದ ಕಿಲ್ ಟು ದಿ ಟಾಪ್ ಆಫ್ ದ ಟ್ರೀ ಆ್ಯಂಡ್ ಅಲ್ಲಿ ತಿನ್ನುತ್ತದು ಮರದ ಮೇಲೆ ಕೂತ್ಕೊಂಡು. ಸೊ ಇದು ಬೇಕು ಅಂತ ಭಾಳ ಕೇಳ್ಕೊತಾ ಇದೆ ದೇವರನ್ನ, ಇದು ಬೇಕಪ್ಪ ನನಗೆ ಹೇಗಾದ್ರು ತೋರಿಸು ಅಂತ. ಸೊ ಸಿಕ್ತದು. ಅದನ್ನು ಆ ಜಿಂಕೆಯನ್ನು ಸಾಯಿಸ್ಬಿಟ್ಟು ಆ ಬಾಡಿಯಿಂದ ತೊಗೊಂಡು ಹತ್ತಾ ಇದೆ. ಅದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪಿಕ್ಚರ್ ಟು ಗೆಟ್. ಇದು ನೆಕ್ಸ್ಟ್ ಇದು ನೋಡಿ, ಗ್ರೇಟ್ ಮೈಗ್ರೇಷನ್ ಅಂತ. ಈ ವಿಲ್ಡ್ ಬೀಸ್ಟ್ ಏನು ಮಾಡುತ್ತೆ, ಟ್ಯಾನ್ಸಾನಿಯಿಂದ ಕೀನಿಯಾಗೆ ಆ ಮಾರಾ ರಿವರ್, ಅದು ಮಾರಾ ಅನ್ನೋದು ಒಂದು ರಿವರ್, ಅದು ಆ ರಿವರನ್ನು ಕ್ರಾಸ್ ಮಾಡುತ್ತೆ ಇನ್ ಥೌಸಂಡ್ಸ್. ಸೊ ಇಟ್ಸ್ ಎ ಗ್ರೇಟ್ ಸ್ಪೆಕ್ಟಿಕಲ್. ಅದನ್ನು ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಥೌಸಂಡ್ಸ್ ಆಫ್ ವಿಲ್ಡ್ ಬೀಸ್ಟ್ ದ ಕ್ರಾಸ್ ಮಾರಾ ಆ್ಯಂಡ್ ಕಮ್ ಟು ಕೀನಿಯಾ ಫ್ರಮ್ ಟ್ಯಾನ್ಸಾನಿಯಾ. ಅದನ್ನು ತೆಗೆದಿರೋದು ಇದು. ನೆಕ್ಸ್ಟ್ ಇದು ನೋಡಿ, ಇದು ಮಾನಾರ್ಕ್ ಅಂತ ಒಂದು ಪಕ್ಷಿ. ಅದು ಮರಿ ಹಾಕಿದೆ, ಮರಿಗೆ ಫೀಡ್ ಮಾಡ್ತಾಯಿದೆ. ನೆಕ್ಸ್ಟ್ ಇದು ಚೇಳು. ಚಿಕ್ಕ ಮರಿಗಳನ್ನು ಬೆನ್ನ ಮೇಲೆ ಇಟ್ಕೊಂಡು ತಿರುಗುತ್ತದು ನೋಡಿ. ಬೆನ್ನ ಮೇಲೆಲ್ಲ ಕಾಣುತ್ತೆ ನಮಗೆ ಚಿಕ್ಕ ಮರಿಗಳನ್ನು. ಇಟ್ ಕ್ಯಾರೀಸ್ ದ ಯಂಗ್ ಒನ್ಸ್ ಆನ್ ದಿ ಬ್ಯಾಕ್. ಸ್ಕಾರ್ಪಿಯನ್, ಇಂಡಿಯನ್ ಬ್ರೌನ್ ಸ್ಕಾರ್ಪಿಯನ್ ಇದು. ನೆಕ್ಸ್ಟ್
ಇದು ನೋಡಿ, ಇದು ಸ್ಲಾತ್ ಬೇರ್ ಅಂತ. ಇದು ಬಳ್ಳಾರಿ ಹತ್ರ ದರೋಜಿ ನ್ಯಾಷನಲ್ ಪಾರ್ಕ್ ಅಂತಿದೆ, ಅಲ್ಲಿ ತೆಗೆದಿದ್ದು ವಿತ್ ಕಬ್, ಹಿಂಗಡೆ ಕಬ್ಬಿದೆ. ನೆಕ್ಸ್ಟ್ ಇದು ರ್ಯಾನ್ತಂಪೂರಲ್ಲಿ ತೆಗೆದಿರೋದು, ರಾಜಸ್ಥಾನ್. ಟೈಗರ್ ವಿತ್ ಕಿಲ್. ಇದಕ್ಕೆ ಒಂದು 2-3 ದಿವಸ ಕಾದ್ವಿ, ಕೊನೆಗೆ ಸಿಕ್ತಿದ್ದು. ಸಾಂಬಾರ್ ಸ್ಟ್ಯಾಗನ್ನು ಸಾಯಿಸಿತ್ತದು. ನೆಕ್ಸ್ಟ್ ಇದು ಫ್ಯಾನ್ ಥ್ರೋಟೆಡ್ ಲಿಸರ್ಡ್ ಅಂತ. ಇಲ್ಲಿ ಒಂಥರ ಒಂದು ದೊಡ್ಡ ಪೊರೆ ಥರ ಬರುತ್ತೆ. ವೆನ್ ಇಟ್ ಇನ್ ಡೇಂಜರ್ ಆ ಸ್ಕಿನ್ ಹೊರಗೆ ಬರುತ್ತೆ. ವೆರಿ ಕಲರ್ಫುಲ್ ಥ್ರೋಟ್ ಅದು. ಇಟ್ ಇಸ್ ಎ ವೆರಿ ರೇರ್ ಸ್ಪೀಷೀಸ್ ಅದು. ನೆಕ್ಸ್ಟ್ ಇದು ಸಿಂಗ್ಲಿಕಾ ಅಂತ, ಲಯನ್ ಟೈಲ್ಡ್ ಮ್ಯಾಕ್ಯಾಕ್ ಅಂತ. ಇದು ವಲ್ಪರಾಯಿ ಅಂತ ಒಂದು ಜಾಗ ಇದೆ ತಮಿಳ್ನಾಡಲ್ಲಿ, ಅಲ್ಲಿ ತೆಗೆದಿದ್ದು. ಇದು ಹಲಸಿನಣ್ಣನ್ನು ತಿಂತಾರೆ, ಜಾಕ್ ಫ್ರೂಟ್ ತಿಂತಾಯಿದೆ. ನೆಕ್ಸ್ಟ್ ಇದು ಮೇಟಿಂಗ್, ಡ್ಯಾಮ್ಸೆಲ್ ಫ್ಲೈ ಅಂತ. 2 ಡ್ಯಾಮ್ಸೆಲ್ ಫ್ಲೈ ಮೇಟ್ ಮಾಡ್ತಾಯಿದೆ, ದೇ ಆರ್ ಮೇಟಿಂಗ್. ನೆಕ್ಸ್ಟ್ ಇದು ಬೀಟಲ್ಸ್ ನೋಡಿ, ದೇ ಆರ್ ಮೇಟಿಂಗ್. ನೆಕ್ಸ್ಟ್ ಇದು ಕಾಟನ್ ಬಗ್ ಅಂತ, ದೇ ಆರ್ ಆಲ್ಸೋ ಮೇಟಿಂಗ್ ಕಾಟನ್ ಬಗ್ಸ್. ನೆಕ್ಸ್ಟ್ ಇದು ಮಿಲಿಪೆಡ್ ಅಂತ, ಬೋತ್ ಆರ್ ಮೇಟಿಂಗ್, ಮೇಲ್ ಆ್ಯಂಡ್ ಫೀಮೇಲ್. ನೆಕ್ಸ್ಟ್ ಇದು ನೋಡಿ, ಶಿಕ್ರ ಅಂತ ಒಂದು ರ್ಯಾಪ್ಟರ್, ಇದು ಹದ್ದು. ಇದು ಒಂದು 25 ಅಡಿ ಮೇಲೆ ಗೂಡು ಹಾಕಿತ್ತು. ಅದನ್ನು ಐ ಲೆವೆಲಲ್ಲಿ ತೆಗಿಬೇಕು, ನಾವು ಕೆಳಗಡೆ ಹಿಂಗೆ ನಿಂತ್ಕೊಂಡು ತೆಗಿಯೋಕ್ಕಾಗೋಲ್ಲ. ಅದಕ್ಕೆ ಮಚಾನ್ ಅಂತ ಕಟ್ತಾರೆ. 22 ಅಡಿ ಮಚಾನ್ ಕಟ್ಟಿದ್ರು. ಮಚಾನ್ ಮೇಲೆ ಒಂದು ಚಿಕ್ಕ ಮನೆ ಥರ ಈ ತೆಂಗಿನ ಗರಿ, ಕೋಕೋನಟ್ ಲೀವ್ಸ್ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಮನೆ ಥರ ಮಾಡ್ತಾರೆ. ಅಲ್ಲಿ ಕೂತ್ಕೋಬೇಕು ನಾವು. ಬೆಳಗ್ಗೆ ಒಂದು 6 ಗಂಟೆ 6:30 ಕೂತ್ರೆ ಸಾಯಂಕಾಲ 4:15 ತನಕ ಕೂತಿರ್ಬೇಕು. ಅದು ಇಟ್ ಕಮ್ಸ್ ಒನ್ಸ್ ಇನ್ 2 or 2.5 hours ವಿತ್ ಫೀಡ್. ಸೊ ಒಂದು ಲಿಸರ್ಡ್ ಏನೋ ತೊಗೊಂಬಂದಿದೆ, ಮರಿ ಫೀಡ್ ಮಾಡ್ತಾಯಿದೆ. ಅದು ಶಿಖರ ಅಂತ. ನೆಕ್ಸ್ಟ್ ವೆರಿ ಚಾಲೆಂಜಿಂಗ್, ಇದು ಬುಲ್ಬುಲ್ ಅಂತ. ನೆಕ್ಸ್ಟ್ ಇದು ಬುಲ್ಬುಲ್, ದಿಸ್ ಈಸ್ ರೆಡ್ ವೆಂಟೆಡ್ ಬುಲ್ಬುಲ್ ಅಂತ. ಇಟ್ ಈಸ್ ಫೀಡಿಂಗ್ ದಿ ಚಿಕ್. ನೆಕ್ಸ್ಟ್ ಇದು ಶಿಖರ. ನೆಕ್ಸ್ಟ್ ಇದು ವೈಲ್ಡ್ ಡಾಗ್ಸ್ ಅಂತ, ಸೀಳ್ ನಾಯಿ ಅಂತಾರೆ. ದಿಸ್ ವಾಸ್ ಟೇಕನ್ ಎಟ್ ಬಂಡೀಪುರ್. ಸೊ ಜಿಂಕೆನ ಹಿಡಿದು ತಿಂತಾಯಿದ್ದಾರೆ ಅದನ್ನು. ನೆಕ್ಸ್ಟ್ ಇದು ಮೇಟಿಂಗ್ ಆಫ್ ಬೀ ಈಟರ್ ಅಂತ. ದೇ ಫೀಡ್ ಓನ್ಲಿ ಆನ್ ಬೀಸ್. ಸೊ ದೇ ಆರ್ ಮೇಟಿಂಗ್ ಹಿಯರ್. ಇದು ಶ್ರೀರಂಗಪಟ್ಟಣ ಹತ್ರ ಒಂದು ಹಳ್ಳಿ ಇದೆ, ಅಲ್ಲಿ ತೆಗೆದಿದ್ದು. ನೆಕ್ಸ್ಟ್ ಇದು ಇಂಡಿಯನ್ ಫಾಕ್ಸ್ ಅಂತ. ಇಟ್ ಈಸ್ ಫೀಡಿಂಗ್ ದ ಪಪ್ಸ್. ಇದು ಶೋಲಾಪುರ್ ಅಂತಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ತೆಗೆದಿದ್ದು. ನೆಕ್ಸ್ಟ್ ಇದು ಚೀಟಾ, ಮಸಾಯಿ ಮರ, ಒನ್ಸ್ ಅಗೇನ್ ವಿತ್ ಕಿಲ್. ನೆಕ್ಸ್ಟ್ ಇದು ನೋಡಿ, ಶಾರ್ಟೋಡ್ ಈಗಲ್ ಅಂತ. ಇದು ಬಹಳ ಎತ್ತರದಲ್ಲಿ ಗೂಡು ಮಾಡುತ್ತೆ. ಸೊ ಮಶಾನ ಹಾಕ್ಬಿಟ್ಟು ಅಲ್ಲಿ ಕೂತಿರಬೇಕು. ಅದು ಯಾವಾಗ ಬಂದರೆ ನೀವು ರೆಡಿಯಾಗಿರ್ಬೇಕು ತೆಗಿಯೋಕ್ಕೆ. ಸೊ ಅದನ್ನು ಮರಿಗೆ ಒಂದು ಹಾವು ಕೊಡ್ತಾಯಿದೆ ಅದು. ಇಟ್ ಈಸ್ ಫೀಡಿಂಗ್ ದಿ ಚಿಕ್ ವಿತ್ ಸ್ನೇಕ್. ನೆಕ್ಸ್ಟ್ ಇದು ನೋಡಿ, ಇದು ವೆರಿ ಮೂವಿಂಗ್. ಮಸಾಯಿ ಮರಲ್ಲಿ ನಾವೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋವಾಗ ಸಾಯಂಕಾಲ 6:15 ಆಗಿತ್ತು, ಸನ್ಸೆಟ್ ಆಗಿತ್ತು, ಸ್ವಲ್ಪ ಕತ್ಲಾಗಿತ್ತು. ಆ ಡ್ರೈವರ್ ಹೇಳ್ದ, ಸರ್ ನೋಡಿ ಇದು ಟೋಪಿ ಅಂತಾರೆ ಅದಕ್ಕೆ, ಟೋಪಿ ಆ್ಯಂಟಿಲೋಪ್ ಅಂತಾರೆ ಅದಕ್ಕೆ. ನಾವು ಸರ್ ಟೋಪಿ ಇಟ್ ಈಸ್ ಗಿವಿಂಗ್ ಬರ್ತ್ ಟು ಎ ಬೇಬಿ ಅಂತ. ಸರ್ ನಡೀತೀವಿ, ಬೇಗ ಹೋಗಪ್ಪ ಅಂದ್ವಿ. ಅಲ್ಲಿ ಕರ್ಕೊಂಬಂದ ಆ ಸ್ಪಾಟ್ಗೆ. ಬಂದರೆ ಆ ಬೇಬಿ ಹೊರಗೆ ಬರ್ತಾಯಿತ್ತು. ನಾವು ಬಂದು ಜೀಪಲ್ಲಿ ನಿಂತ್ವಿ. ಬಂತು, ಅದು ಕೆಳಗೆ ಬಿತ್ತು ಮರಿ ವಿತ್ ದಟ್ ವಾಟ್ ಯು ಕಾಲ್ ಪ್ಲಾಸೆಂಟಾ. ಮೇಲ್ಗಡೆ ಮೆಂಬ್ರೇನ್ ಇರುತ್ತೆ ಆ ಮರಿ ಮೇಲೆ. ಆ ಮೆಂಬ್ರೇನ್ ನೋಡ್ಬೋದು, ಬೆಳ್ಳಗಿದೆಯಲ್ಲ, ದರ್ ಇಸ್ ಎ ಮೆಂಬ್ರೇನ್ ವಿಚ್ ಕವರ್ಸ್ ದ ಬೇಬಿ. ಆ ಬೇಬಿ ಬಿದ್ದ ತಕ್ಷಣ ಫಾಕ್ಸ್ ಬಂದ್ಬಿಡ್ತು. ಅದು ಎಲ್ಲಿತ್ತು ನಮಗೆ, ವಿ ಡಿಂಟ್ ಸಿ ದಿ ಫಾಕ್ಸ್ ಅಟ್ ಆಲ್. ಮರಿ ಬಿದ್ದ ತಕ್ಷಣ ಒಂದು 5-6 ಫಾಕ್ಸ್ ಬಂದು 5 ನಿಮಿಷದಲ್ಲಿ ತಿಂದೇ ಬಿಡ್ತು ಮರಿನ. ಇಟ್ ವಾಸ್ ಕಿಲ್ಡ್ ಬಿಫೋರ್ ಅವರ್ ಐಸ್. ನಾವು ಅದನ್ನು ಓಡಿಸೋಕೆ ಹೋದ್ವಿ. ಡ್ರೈವರ್ ಹೇಳ್ದ, ನೋ ಇಟ್ ಈಸ್ ಲಾ ಆಫ್ ದ ಜಂಗಲ್, ಡೋಂಟ್ ಇಂಟರ್ಫಿಯರ್, ಮೈಂಡ್ ಯುವರ್ ಬಿಸ್ನೆಸ್ ಆ್ಯಂಡ್ ಕಮ್ ವಿತ್ ಮೇನ್ಬಿಟ್ಟ ಅವನು. ನಮಗೆ ಭಾಳ ದುಃಖ ಆಗ್ತಾಯಿತ್ತು. ಆಗ್ತಾನೆ ಮರಿ ಹಾಕಿತ್ತು, ಅದನ್ನು ತಿನ್ಬಿಡ್ತು ಫಾಕ್ಸು. ನೋಡಿ, ಲಾ ಆಫ್ ದಿ ಜಂಗಲ್ ಅಂತಾರಲ್ಲ ಹಾಗೆ. ನೆಕ್ಸ್ಟ್ ಅಷ್ಟೇ. ಸೊ ದಿಸ್ ಈಸ್ ದಿ ಎಕ್ಸಿಬಿಷನ್ ಐ ಡಿಡ್ ಲಾಸ್ಟ್ ಇಯರ್. ಸೊ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿ ಪಿಕ್ಚರ್ಸ್. ಥ್ಯಾಂಕ್ ಯು. ರಮಾಕಾಂತ್ ಅವರ ಕಚೇರಿ ಇನ್ನೇನು ಪ್ರಾರಂಭವಾಗಲಿದೆ. ವಿದ್ವಾನ್ ರಮಾಕಾಂತ ವಿದುಷಿ ನಳಿನಾ ಮೋಹನ್ ಅವರಿಂದ ಪಿಟೀಲು ಸಹಕಾರ. ನಳಿನಾ ಮೋಹನ್ ಅವರು ನಮ್ಮ ನಾಡಿನ ಹಿರಿಯ, ಬಹಳ ವಯಲಿನ್ ಚಕ್ರವರ್ತಿ ಎಂದೇ ಹೇಳಬಹುದಾದ ಆರ್ ಕೇಶಮೂರ್ತಿಯವರು. ಆರ್ ಕೇಶಮೂರ್ತಿಯವರು ಚೌಡೇನವರಾದಮೇಲೆ
ಬಹಳ ಕೆಲವೇ ಜನ ಏಳ್ತಂತಿ ಫಿಡಲ್ ನುಡಿಸ್ತಾ ಇದ್ದವರು. ಅದರಲ್ಲಿ ಆರ್ ಕೇಶಮೂರ್ತಿ ಅವರು ಮೊದಲ ಸ್ಥಾನ. ಆಮೇಲೆ ಮದ್ರಾಸಲ್ಲಿ ವಿ ಸೇತುರಾಮಯ್ಯ ಅಂತ ಇದ್ದರು, ಅವರು 7 ತಂತಿನಲ್ಲಿ ನುಡಿಸ್ತಾಯಿದ್ರು. ಅವರ ಹತ್ತಿರ ನಮ್ಮ ನಳಿನ ಅವರು ಅನೇಕ ವರ್ಷಗಳು ಅಭ್ಯಾಸ ಮಾಡಿದ್ದಾರೆ. ಆಮೇಲೆ ನಮ್ಮ ನಾಡಿನ ಮತ್ತೊಬ್ಬ ಶ್ರೇಷ್ಠ ವಯಲಿನ್ ವಾದಕರು ಶ್ರೀ ಆನೂರ್ ರಾಮಕೃಷ್ಣ ಅವರು, ಹಿ ವಾಸ್ ಅ ಗ್ರೇಟ್ ಟೀಚರ್. ಅವರ ಹತ್ರ ಕೂಡ ಅಭ್ಯಾಸ ಮಾಡಿದ್ದಾರೆ. ವಿದ್ವಾನ್ ಆರ್ ಕೆ ಶ್ರೀಕಂಠನ್ ಅವರ ಹತ್ರ ಗಾಯನ ಕೂಡ ಅಭ್ಯಾಸ ಮಾಡಿದ್ದಾರೆ. ಇವತ್ತು ಅವರು ಇಲ್ಲಿ ನಮಗೆ ಬಂದಿರೋದು ನಮ್ಮ ಸೌಭಾಗ್ಯ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ಮೃದಂಗ ಸಹಕಾರ ನಾಡಿನ ರಾಷ್ಟ್ರದ ಅತ್ಯಂತ ಪ್ರತಿಭಾವಂತ ಮೃದಂಗವಾದಕರು ಶ್ರೀ ವಿ ಪ್ರವೀಣ್ ಅವರು. ಪ್ರವೀಣ್ ಅವರು ಚೈಲ್ಡ್ ಪ್ರಾಡಿಜಿಯಾಗಿ ಅವರ ಒಂದು ಕೆರಿಯರ್ನ ಶುರು ಮಾಡಿದ್ರು. ಪ್ರವೀಣ್ ಅವ್ರ ತಂದೆ ಅತ್ಯಂತ ಶ್ರೇಷ್ಠ ಮೃದಂಗವಾದಕರಾದ ಶ್ರೀ ಎಮ್ ಎಲ್ ವೀರಭದ್ರಯ್ಯನವರು. ಇತ್ತೀಚಿನವರೆಗೆ ಅವರ ಪರಿಚಯ ಇರಲ್ಲ. ನಾನು ಅವ್ರನ್ನ ನೋಡೋ ಭಾಗ್ಯ ನಮಗಿತ್ತು. ನಮ್ಮ ತಂದೆಯವರು ಕಚೇರಿ ಮಾಡಿದಾಗ ನಾನು ನಮ್ಮ ತಂದೆ ಜೊತೆಲಿ ನುಡಿಸ್ತಾ ಇದ್ದೆ. ಸೊ ನನಗೆ ಎಮ್ ಎಲ್ ವೀರಭದ್ರಯ್ಯನವರ ಜೊತೆಯಲ್ಲಿ ಕೂತ್ಕೊಳ್ಳುವ ಒಂದು ಸದಾವಕಾಶ ಕೂಡ ನನಗೆ ಲಭಿಸಿತ್ತು. ಅವರ ಪುತ್ರರು ಎಮ್ ಎಲ್ ವೀರಭದ್ರಯ್ಯನವರು ಹಾಗೂ ಪ್ರವೀಣ್ ಇಬ್ಬರೂ ಪ್ರಪಂಚ ಕಂಡ ಅತ್ಯಂತ ಪ್ರತಿಭಾಶಾಲಿ ಮೃದಂಗ ಚಕ್ರವರ್ತಿ, ಸಂಗೀತ ಕಲಾನಿಧಿ ಪಾಲ್ಘಾಟ್ ಟಿ.ಎಸ್. ಮಣಿಯರವರ ಶಿಷ್ಯರು. ಮಣಿಯರವ್ರನ್ನ 20ನೇ ಶತಮಾನದ ಯುಗ ಪುರುಷರು ಅಂತ ಹೇಳ್ತಾಯಿದ್ರು. ಅವರು ಎಷ್ಟು ಎಂಥ ಮೃದಂಗ ಕಲೆಯಲ್ಲಿ ಎಷ್ಟು ಅವ್ರಿಗೆ ಎಂಥ ಸೀನಿಯಾರಿಟಿ ಅಂದರೆ, ಅವರು ಹತ್ತದ ಮೇಲೆ ಗಾಯಕರು ಪಿಟೀಲ್ನವರು ಎಲ್ಲ ಸ್ಟೇಜ್ ಹತ್ತವರು. ಮೊದಲು ನೀವು ಹತ್ತಿ ಕೂತ್ಕೊಳ್ಳಿ ಅಂತ ಹೇಳೋರು. ಅಂಥ ಒಂದು ಮರ್ಯಾದೆ. ನಮ್ಮ ತಂದೆ ಅವ್ರ ಜೊತೆ ಕಚೇರಿ ಮಾಡಬೇಕಾದ್ರೆ ನೀವು ವಾಂಗೋ ಅನ್ನೋರು. ಅವರು ಕೂತ್ಕೊಂಡ್ಮೇಲೆ ನಮ್ಮ ತಂದೆ ಕೂತ್ಕೊಳ್ಳೋರು. ಆಲತ್ತೂರು ಬ್ರದರ್ಸ್ ಕೂಡ ಮಣಿಯರ್ ಕೂತ್ಕೊಂಡ್ಮೇಲೆ ಅವರು ಹತ್ತಿ ಕೂತ್ಕೊಳ್ಳೋರಂತೆ ಸ್ಟೇಜು. ಅಂಥ ಒಂದು ಲೆಜೆಂಡ್ರಿ ಮೃದಂಗಂ ಪ್ಲೇಯರ್ ಪಾಲ್ಘಾಟ್ ಮಣಿಯರ್ ಅವರು. ಪ್ರವೀಣ್ ಅವರು ಅವ್ರ ಹತ್ರನೂ ಅಭ್ಯಾಸ ಮಾಡಿದ್ದಾರೆ. ಆಮೇಲೆ ಇಷ್ಟು ಅವ್ರ ಹತ್ರ ಎಲ್ಲ ಅಭ್ಯಾಸ ಮಾಡಿಬಿಟ್ರೆ ಬರಲ್ಲ. ಅದಕ್ಕೊಂದು ಪೂರ್ವ ಸಂಸ್ಕಾರ, ಪೂರ್ವಜನ್ಮ ಸಂಸ್ಕಾರ ಇರಬೇಕು. ಒಂದೊಂದು ಸತಿ ನಾವು ಫ್ಯಾಮಿಲಿನಲ್ಲಿಯೂ ಇರಬೇಕು, ಜೀನ್ಸಲ್ಲಿ ಇರಬೇಕು ಅಂತೀವಿ. ಆದರೂ ಇದನ್ನು ಯಾರೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಕೆಲವು ಬಹಳ ಒಳ್ಳೆಯ ಕಲಾವಿದರು ನಿಮ್ಮ ಮನೇಲಿ ಯಾರಾದರೂ ಹಿಂದೆ ಯಾರಾದರೂ ಹಾಡ್ತಾ ಇದ್ದಾರೆ ಅಂದರೆ, ಇಲ್ಲ ಸರ್ ಗೊತ್ತಿಲ್ಲ ಅಂತಾರೆ. ಆ ಥರದವರು ಇದ್ದಾರೆ ಭಾಳ ಜನ. ಇದನ್ನು ವಿಜ್ಞಾನ ಯಾವತ್ತಾರು ಇದಕ್ಕೆಲ್ಲ ಒಂದು ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಪ್ರವೀಣ್ ಅವರು ಬಂದಿದ್ದಾರೆ. ಸುಮಾರು 6-7 ವಯಸ್ಸಲ್ಲಿ ಕಚೇರಿ ಮಾಡೋಕ್ಕೆ ಶುರು ಮಾಡಿದ್ರು. ಚೆಂಬೈ ವೈದ್ಯನಾಥ ಭಾಗವತರು, ಆಮೇಲೆ ಮಹಾಲಿಂಗಂ ಅವರು, ಹೀಗೆ ನಮ್ಮ ತಂದೆ ಜೊತೆಲಿ ನುಡಿಸಿದ್ದಾರೆ. ವೀರಭದ್ರಯ್ಯನವರು, ಪ್ರವೀಣ್ ಅವರು ಡಬಲ್ ಮೃದಂಗ ನಮ್ಮ ತಂದೆ ವೀಣೆಗೆ. ಆ ಥರ ಕಚೇರಿಗಳು ನಡೆದಿದೆ. ಆಮೇಲೆ ಇತ್ತೀಚೆಗೆ ಅಂತೂ ಅವರು ಎಲ್ಲರೂ ನಮಗೆ ಪ್ರವೀಣ್ ಹಾಕ್ಕೊಡಿ, ಎಷ್ಟು ಪ್ರವೀಣ್ನ ನಾವು ತರೋದು ಅನ್ನೋ ಥರ ಆಗೋಗಿದೆ. ಇರೋದು ಒಬ್ಬರು ಪ್ರವೀಣು. ಎಲ್ಲರೂ ನಮಗೆ ಪ್ರವೀಣ್ ಸಿಗ್ತಾರಾ ಅಂತ ನೋಡ್ತೀನಪ್ಪ, ಕೇಳ್ತೀನಿ. ಹಾಗೆ ಅದು ಏನು ಅಂದರೆ ಆನ್ ಆ್ಯಂಡ್ ಆಫ್ ದಿ ಸ್ಟೇಜ್ ಅವರು ಹೇಗೆ ಜನಗಳ ಜೊತೆಯಲ್ಲಿ ನಡ್ಕೋತಾರೆ ಅಂತ, ಅಲ್ಲಿ ಹೇಗೆ ಅನುಸರಿಸ್ತಾರೋ ಹೊರಗಡೆನೂ ಹಾಗೆ ಅನುಸರಿಸ್ತಾರೆ. ನನಗೆ ಇಷ್ಟು ಸಹಕಾರ ಸಿಕ್ಕಿದೆ. ಪ್ರವೀಣ್ ಅಂತಲ್ಲ, ಪ್ರವೀಣು, ರಮಾಕಾಂತು, ಇವತ್ತು ನಾಳೆ ನುಡಿಸೋರು ಯಾರೂ ನಮಗೆ ನೀವು ಇಂಥ ದಿನ ಬಂದು ನುಡಿಸಿ ಅಂದರೆ ನುಡಿಸ್ತೀವಿ ಎಂದಿದ್ದಾರೆ. ಇದು ನಮ್ಮ ಭಾಗ್ಯ. ನಮ್ಮ ನಾಡಿನ ಕಲಾವಿದರುಗಳೆಲ್ಲ ಅನೇಕ ವರ್ಷಗಳು ಹೀಗೆ ನುಡಿಸ್ತಾ ಇರಬೇಕು. ಇವತ್ತು ಘಟ್ಟದಲ್ಲಿ ಮತ್ತೊಬ್ಬ ಹಿರಿಯ ವಿದ್ವಾಂಸರು ರಂಗನಾಥ್ ಚಕ್ರವರ್ತಿ, ತಾವೆಲ್ಲ ಒಳ್ಳೆ ಪರಂಪರೆಗೆ ಸೇರಿದವರು. ತಾವು ಕೆಲವರು BBC ಅವರ ಹೆಸರನ್ನ ಕೇಳಿರ್ತೀರ. ಆಲ್ ಇಂಡಿಯಾ ರೇಡಿಯೋ ನಿಲಯ ಕಲಾವಿದರಾಗಿ ಅವರು ಸೇವೆ ಸಲ್ಲಿಸಿದವರು. ನಾವು ಪ್ರಾರಂಭದ ಕಾಲದಲ್ಲಿ ಆಲ್ ಇಂಡಿಯಾ ರೇಡಿಯೋಗೆ ಹೋದಾಗ ನಮ್ಮನ್ನೆಲ್ಲ ನಗುಮುಖದಿಂದ ಸ್ವಾಗತಿಸಿ
ನಮಗೆಲ್ಲ ಆ ರೆಡ್ ಲೈಟ್ ನೋಡಿದ್ರೇ ನಮಗೆಲ್ಲ ಸ್ವಲ್ಪ ಮೈಯೆಲ್ಲ ಒದ್ದೆ ಆಗ್ಬಿಡೋದು, ಇನ್ನೇನು ಶುರು ಮಾಡಬೇಕು ಅಂತ. ನಮ್ಮನ್ನೆಲ್ಲ ಕಂಫರ್ಟಬಲ್ಲಾಗಿ ಕೂರಿಸಿ ಹೆದರ್ಕೋಬೇಡಿ ಅಂತ ಹೇಳಿ ಆ ಥರ ಅವರು ನಗುಮುಖದಿಂದ ನಮ್ಮನ್ನು ಸ್ವಾಗತಿಸ್ತಾಯಿದ್ರು. ಅದು ಆ ದೃಶ್ಯಗಳನ್ನ ಮರೆಯೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಇವತ್ತು ಕೂಡ. ಅಂಥವರ ಪುತ್ರ ರಂಗನಾಥ್ ಚಕ್ರವರ್ತಿಯವರು, ಜೊತೆಗೆ ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದರಾದ ಮೃದಂಗ ವಾದಕರಾದ TAS ಮಣಿಯವರ ಶಿಷ್ಯರು. ಅವರ ಜೊತೆಯಲ್ಲಿ ಅನೇಕ ಕಚೇರಿಗಳಲ್ಲಿ ಪಾಲ್ಗೊಂಡಿದ್ದಾರೆ, ವಿದೇಶ ಪ್ರವಾಸಗಳನ್ನ 100 ಮಾಡಿದ್ದಾರೆ. ಅವರಿಗೆ ಟ್ರಸ್ಟಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ರಮಾಕಾಂತ್ ಅವರನ್ನ ಕಚೇರಿಯನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ವಂದೇ ನಿಷಭಗಂ ವಾರಣಪದಂ ವಂದೇ ನಿಷಭಗಂ ವಾರಣಪದಂ ವಂದೇ ನಿಷಭಗಂ ವಾರಣಪದಂ ವಂದೇ ನಿಷಭಗಂ ಸುರಮಣಿ ಭೂಷಿತ ಕಾಂತರು Sariga,
దని పగరి గబని సని గబని ప గబని దంద పని ని పగని ని పగరి దని గబగరి దని పని దని గబ పగరి దని గబని దగని పగరి దని పగరి గబని దని దని పగరి దని దని పగరి గబని దని గరి దని పని దని పగరి గసని పగరి గసని పగరి గబని श्री शुक्र भगवन्तं चिन्तय सकल गम
ಕೋರಿನವರ ಮೊಸಗು ಬಯಕೋ ದಂಡವ ಕೋರಿನವರ ಮೊಸಗು ಬಯಕೋ ದಂಡವ ವಾರಿಜಾಸ್ತ್ರ ಜನಕರ್ಷಿ ವಾರಿಜಾಸ್ತ್ರ ಜನಕರ್ಷಿ ಸರಿವಾರಿಲೋ ನನ್ನನ್ನು ಸರಿವಾರಿಲೋ ನನ್ನನ್ನು ಚೌಕ ಜಯು ಬಲದು ನೇರೋ ಸರಿವಾರಿಲೋ ನನ್ನನ್ನು ಚೌಕ ಜಯು ಬಲದು ನೇರೋ ಸರಿವಾರಿ 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 ನೋನನು ಚೌಕ ಜಯು ಬಲದು ನೀರು ಸರಿವಾರಿ ನೋನನು ಚೌಕ ಜಯು ಬಲದು ನೀರು ಸರಿವಾರಿ ಸರಿವಾರಿ ಲೋನನನ್ನು
Sariva Sariva
re ga ma sa re ma da ba ma ga re sa re ga ma sa re ma re da ba ma ga re sa re ga ma sa re ma re ma ga re sa re ga ma sa re ma re sa ni da ni sa ni da ni da ni da ba da ba re ga ma sa re ma re ga ma ba da ma pa da ni sa ni ga re sa ni da re sa ni da pa sa ni da pa ma sa re ma re ma ba da ni ga re sa ni re sa ni da pa da ni sa ni da pa ma ga da ni da pa ma re ga ma sa ni ma ma ga ba ma da ba ni da sa ni re sa ga re ma ga re sa ni re sa ni da ba da ni sa ga ni sa ni da ni sa ni da pa ga sa ni da pa ma ga sa ni ma pa da ni sa ni ga re ma ga re sa ni da ni sa ga re sa ni re sa ni da pa da ni sa ga ni sa ni da ni sa ni da da ba ni da da ba ma ga re ma da ni sa re da ni da ni da ni re da da ni da ni sa re ga 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 re ga ma ga re sa ni sa re ga ga re sa ni sa re sa ni da ni sa ni da ba da ni da ba ma ga ma ba da ni ga re sa ni da pa da ni sa ga ni sa ni da ga re sa ni da pa ga sa ni da pa ga ma ga sa ni ma na re ga ma sa re do na re ga ma sa re da ba ma ga re sa re ga ma sa re ma ba ma ga ma re ga sa re ga ma sa re re sa ni da pa ma ga re sa re ga ma sa re sa re re sa ga ga sa ma sa ba ba ga ma sa re
ಎಂತ ಮುದ್ದು ಎಂತ ಸೊಗಸು 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 ಎವರಿ ವಲ್ಲವರ್ಣಿಂಪ ತರಮ ಎಂತ ಮುದ್ದು ಎಂತ ಸೊಗಸು ಎವರಿ ವಲ್ಲವರ್ಣಿಂಪ ತರಮ ಎಂತ ಮುದ್ದು ಎಂತ ಎಂತವರ ಲೈನ ಗಾನಿಗಾಮ ಎಂತವರ ಲೈನ ಗಾನಿಗಾಮ ಎಂತವರ ಲೈನ గాని కామ ఎంతవర లేద గాని కామ చింతక్రాంతు లయయేరు చింతక్రాంతు లయయేరు చింతక్రాంతు లయయేరు అత్త మీద కనుల సగోద సోలై అత్త మీద కనుల సగోద సోలై సప్త భాగవత శేషులై అత్త మీద కనుల కనుల సోలై సప్త భాగవత లేదులై దోతపాల రుచి దోతపాల రుచి తెలియజు సామ్యం దోతపాల రుచి తెలియజు సామ్యం దోతపాల రుచి తెలియజు సామ్యమే ధూరిణుండో జాగరద ధూరిణుండో జాగరద వల్లవ నింప తరమ జంత ముద్దు
ಪೂತಿ ನರಸಿಂಹಾಚಾರ್ಯರ ಒಂದು ರಚನೆ ಶಾರದಿ ಶೋಭಾ ಅಂತ ತೋಡಿಯಲ್ಲಿ ಹಾಕಿದ್ದಾರೆ. ಅವರು ಸ್ವತಃ ಕವಿಗಳು, ಅಂದರೆ ಅಪಾರವಾದ ಲಕ್ಷ್ಯಜ್ಞಾನ ಅವರಿಗೆ. ಅವರು ತಮ್ಮ ರಚನೆಗೆ ತಾವೇ ರಾಗ ಹಾಕೋರು, ಇನ್ಯಾರಿಗೂ ಕೊಡ್ತಾ ಇರಲಿಲ್ಲ. ತಾವೇ ರಾಗ ಹಾಕಿ ಅದಕ್ಕೆ ಸರಿಯಾಗಿ ಸಾಹಿತ್ಯ ಜೋಡಿಸೋರು. 1949 ಅಥವಾ 50 ಮೈಸೂರಲ್ಲಿ ನಮ್ಮ ತಂದೆ ಆಕಾಶವಾಣಿ ಕೆಲಸ ಇದ್ದರು. ಆಗ ಅವರ ಒಂದು ಸಂಗೀತ ರೂಪಕ ಬೇಕಾಷ್ಟು ಮಾಡಿದ್ದಾರೆ ಅವರು. ಹರಿಣಾಭಿಸರಣ ಅಂತ ಒಂದು ಸಂಗೀತ ರೂಪಕನ ಮೈಸೂರಿನ ಬ್ರಾಡ್ಕಾಸ್ಟ್ ಆಯ್ತದು. ಆವಾಗ ನಮ್ಮ ತಂದೆ ಹೇಳೋರು, ಪೂತಿ ನರಸಿಂಹಾಚಾರ್ಯರು ಬಾಯಲ್ಲಿ ಹಮ್ ಮಾಡೋದಂತೆ ರಾಗನ, ಅದನ್ನು ಕೇಳೋದು, ಸರಿಯಾಗಿದೆಯಾ ಅಂತ. ಹಾಂ ಸರಿಯಾಗಿದೆ, ಸರಿ, ಅದಕ್ಕೆ ಸಾಹಿತ್ಯ ಆಮೇಲೆ ಜೋಡಿಸೋದು. ಹೀಗೆ ರಚನೆ ಮಾಡೋರು. ಒಳ್ಳೆ ಸೃಜನಶೀಲತೆ ಅವರಿಗೆ, ಒಳ್ಳೆ ಕ್ರಿಯೇಟಿವಿಟಿ. ಈ ತೋಡಿ ರಾಗದಲ್ಲಿ ಒಂದು ರಚನೆ ಮಾಡಿದ್ದಾರೆ. ಶಾರದಿ ಟ್ಯೂನಿಂಗ್. ಈ ರಚನೆಗೆ ತೋಡಿ ರಾಗದ ಸಂಯೋಜನೆ ಮಾಡಿದವರು ಡಾಕ್ಟರ್ ದುರ್ಸಾಮಿಂಗರು. ಅದ್ಭುತವಾಗಿದೆ ಅದು, ವೆರಿ ಕ್ಯಾಚಿ. ಒಂದು ಸ್ವಲ್ಪ ವ್ಯತ್ಯಾಸ. ತೋಡಿ ಒಂಥರ ಏನೋ ಒಂದು ಬೇರೆ ಒಂದು ರೂಪದಲ್ಲಿ ಬರುತ್ತದು, ಭಾಳ ಚೆನ್ನಾಗಿದೆ. ಶಾರದಿ ಶೋಭಾ ಶಾರದಿ ಶೋಭಾ ವಿಮಲ ಸಲಿಲ ಕಮಲ ಲಲಿತ ಕಾರದಿ ಶೋಭಾ ವಿಮಲ ಸಲಿಲ ಕಮಲ ಕಲಿತ ಶಾರದಿ ಶೋಭಾ ಜಲ ನೀಲ ವನ ನೀಲ ಗಿರಿ ನೀಲ ವ್ಯೋಮ ನೀಲ ಶುಭ್ರ ಪ್ರಜಾಲ ಶಾರದಿ ಶೋಭಾ ಜಲ ನೀಲ ವನ ನೀಲ ಗಿರಿ ನೀಲ ವ್ಯೋಮ ನೀಲ ಶುಭ್ರ ಪ್ರಜಾಲ ಶಾರದಿ ಪ್ರಸನ್ನ ವಸುಧ ವಿಷದ ಜಲದ ತುಲಿನ ವಿಸೃತ ಶಾರದಿ ಶೋಭಾ ಪ್ರಸನ್ನ ವಸುಧ ವಿಷದ ಜಲದ ವಿಸೃತ ಶಾರದಿ ಶೋಭಾ ಉತ್ಪುಲ್ಲ ಕಂಜ ಪುಂಜ ಪರಿಸರಣ ಮಂಜು ಗುಂಜನ್ ಮಧುಕರ ಸರಣ ಮಂಜು ಗುಂಜನ್ ಮಧುಕರ ಪ್ರಚನ ವಿಗಗ ಸೌವರ್ಣ ಸುಭಗ ಕರ್ಣ ಮಂಗಲ ಸ್ತನವರ ಪ್ರಚನ ವಿಗಗ ಸೌವರ್ಣ ಸುಭಗ ಕರ್ಣ ಮಂಗಲ
ಶರದಿ ಶುಭಂ ವಾಮಭಿರಾಮ ಶರ್ವಸುರಕಾಮ ಶುಭಗಯಾಮ ವಾಮಭಿರಾಮ ಶರ್ವಸುರಕಾಮ ಶುಭಗಯಾಮ ಸಾರಸ ಸಾರಸದ ಶಾಲಿವನಂದ ಸಾರಸ ಸಾರಸದ ಶಾಲಿವನಂದ ಸೇವನೆ ಸೇವನೆ ಜಾತಿ ಭಗವ ಸುಮ ಸೇವನೆ ಜಾತಿ ಭಗವ ಸುಮ ಸಮ ಪತಂಗ ತರಂಗ ಶಬಲಿ ನಮನ ಭೂಸುಡಮ ಹೀರ ಸರ ಸರ ಶರದಿ ಶೋಭಂ ಸೇವನೆ ಹೇಮ ಜಾತಿ ಭಗವ ಸುಮ ಸಮ ಪತಂಗ ತರಂಗ ಶಬಲಿ ನಮನ ಭೂಸುಡಮ ಹೀರ ಗರ ಸರ ಸರ ಶರದಿ ಶೋಭಂ ವಿಮಲ ಸಲಿಲ ಕಮಲ ಕಲಿತ ಶಾರದಿ ಶೋಭಂ ಶೋಭಂ ಜಯತಿ ಜಯತಿ ಭರತಮಾತ ಜಯತಿ ಜಯತಿ ಭರತಮಾತ ಉದಗೀರ ಜಯತಿ ಜಯತಿ ಭರತಮಾತ ಉದಗೀರ ಮುಖಿರಮದ ಪದರಿಡತ ನತನ ಸುಗಿತ ಜಯತಿ 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 ಭರತಮಾತ ಉದಗೀತ ನಿಖಿಲ ಮರ ಪದರಿಡತ ನತನ ಸುಗಿತ ಜಯತಿ 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 ಸಕಲ ಜೀವ ಸಮರ್ಥ ಸಕಲ ಜೀವ ಸಮರ್ಥ ಸಾಧು ಸಾಧು ವೇದಿತ ಸಕಲ ಜೀವ ಸಮರ್ಥ ಸಾಧು ಸಾಧು ವೇದಿತ ಅಖಿಲ ಲೋಕ ಪ್ರತಿತ ಪರಮಾನಂದ ಸಮುರಿತ
ಅಗಣಿತ ಗುಣಶೀಲ ಅಗಣಿತ ಗುಣಶೀಲ ಅತಿ ದಯಾಳವ ಅಗಣಿತ ಗುಣಶೀಲ ಅತಿ ದಯಾಳವ ಪ್ರಕಟಿತ ಶುಭಜಾಲ ಪತಿತ ಪ್ರಾಣಲೋಲ ಪ್ರಕಟಿತ ಶುಭಜಾಲ ಪತಿತ ಪ್ರಾಣಲೋಲ ಜಯತೆ ಭರತ ಪಂಡಿತ ಪರಿಪೂಜಿತ ಪಂಡಿತ ಪರಿಪೂಜಿತ ಪಾಪ ಸಂಗ ವಿಭಜಿತ ಪಂಡಿತ ಪರಿಪೂಜಿತ ಪಾಪ ಸಂಗ ವಿಭಜಿತ ಖಂಡಿತ ಗಲ ಚೋಷ್ಟಿತ ಅಖಂಡ ದೇಶ ವೇಡಿತ ಖಂಡಿತ ಗಲ ಚೋಷ್ಟಿತ ಅಖಂಡ ದೇಶ ವೇಡಿತ ಜಯತಿ ಜಯತಿ ಭರತ ಮಾತ ಭುವನಗೀತ ನಿಖಿಲ ಮರ ಪರನಿರತ ನರ್ತನ ಸುರಿತ ಜಯತಿ 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 ನೀವು ಮಾತಾಡ್ಬಿಡಿ ಅವ್ರು ಮಾತಾಡ್ಬಿಡಿ. ನಮಗೆಲ್ಲ ಸುಮಾರು ಒಂದು 40 ವರ್ಷ ಹಿಂದೆ ಹೋದಂಗಾಯಿತು. ಹಿಂದೆ ಎಲ್ಲ ಹೀಗಿರ್ತಾಯಿತ್ತು ಕಚೇರಿಗಳು. ವರ್ಣದಿಂದ ಪ್ರಾರಂಭ, ಆಮೇಲೆ ಸೊಗಸಾದ ನೆರವಲು, ವಿಸ್ತಾರವಾದ ರಾಗಗಳು, ಇದನ್ನೆಲ್ಲ ಕೇಳಿ ಭಾಳ ದಿವಸ ಆಗಿತ್ತು. ನಾವು ರಮಾಕಾಂತ್ ಅವರಿಗೆ ಪ್ರತ್ಯೇಕವಾಗಿ ಅದಕ್ಕೆ ಒಂದು ಧನ್ಯವಾದಗಳನ್ನ ಹೇಳಬೇಕು. ಅವರ ಛಾಯಾಗ್ರಹಣದ ಒಂದು ಪ್ರತಿಭೆಯನ್ನು ಅವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ. ಸಂಗೀತಕ್ಕೂ ಅಷ್ಟೇ ಅವರ ಪರಿಶ್ರಮ ಇದೆ. ಬಹಳ ಚೆನ್ನಾಗಿ ರಾಮಪ್ರಿಯ ರಾಗ, ಪಟ್ನಂ ಸುಬ್ರಹ್ಮಣ್ಯರವರ ಕೀರ್ತನೆ, ಸರಿವಾರಿಲೋನ ಆ ಜಾಗದಲ್ಲಿ ಅತ್ಯಂತ ಚೊಕ್ಕವಾಗಿ ನೆರವಲು ಮಾಡಿ ಅವರ ವಿದ್ವತ್ತನ್ನು ಪ್ರದರ್ಶನ ಮಾಡಿದ್ದಾರೆ, ನಮ್ಮನ್ನೆಲ್ಲ ರಂಜಿಸಿಕೊಡ ಇದ್ದಾರೆ. ಅವರಿಗೆ ವೀಣೆ ಸ್ವಾಮಿ ಟ್ರಸ್ಟಿನ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಯಲಿನ್ ಸಹಕಾರದಲ್ಲಿ ನಳಿನ ಮೋಹನ್, ನಾನು ಮೊದಲೇ ಹೇಳ್ದಂಗೆ ಅತ್ಯಂತ ಬೇಡಿಕೆಯಲ್ಲಿರುವ ಕಲಾವಿದೆ. ಇವತ್ತು ಕಚೇರಿಯ ಯಶಸ್ಸಿಗೆ ಅವರ ಪಾತ್ರ ತುಂಬ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮೃದಂಗದಲ್ಲಿ ಪ್ರವೀಣ್ ಅವರು ಎಂದಿನಂತೆ ಉತ್ಸಾಹದಿಂದ, ಅವ್ರಿಗೂ ಸಾಕಷ್ಟು ವಯಸ್ಸಾಗಿದೆ, ಆದರೆ ಕಾಣಿಸೋದಿಲ್ಲ ಮುಖದಲ್ಲಿ. ಅದು ಏನು ಸೀಕ್ರೆಟು ಅಂತ ಹೇಳಲ್ಲ ಅವರು, ಅಷ್ಟು ಉತ್ಸಾಹವಾಗಿ ನುಡಿಸ್ತಾರೆ. ಕೀರ್ತನೆಗಳು ನುಡಿಸೋದು, ಆಮೇಲೆ ತನಿ ನುಡಿಸೋದು, ಎಲ್ಲದರಲ್ಲೂ ಅವರು ಎಕ್ಸ್ಪರ್ಟ್. ಇದೆಲ್ಲ ಒಂದು ಗಾಡ್ ಗಿವನ್ ಗಿಫ್ಟ್. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆ. ರಂಗನಾಥ್ ಚಕ್ರವರ್ತಿಯವರು ಕೂಡ ಪ್ರವೀಣ್ ಅಂತ ಅವ್ರ ಜೊತೆ ಮೃದಂಗ ನುಡಿಸೋದು ಕಷ್ಟ, ಏನೇನೋ ಮಾಡ್ತಾ ಇರ್ತಾರೆ ಅವರು. ಅವರ ತನಿಗೆ ಅವರಿಗೆ ಸರಿಯಾಗಿ ರಿಪ್ಲೈ ಕೊಟ್ಟು ಅದರ ಒಂದು ಸೊಗಸನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಂಗನಾಥ್ ಚಕ್ರವರ್ತಿಯವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ಧನ್ಯವಾದಗಳು. ಇಂದಿಗೆ ಮೊದಲನೆಯ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸೇರೋಣ. ಧನ್ಯವಾದಗಳು. ಶುಭರಾತ್ರಿ. ಮಂಗಳಂ ಕೋಸಲೇಂದ್ರಾಯ ಮಗನೀಜ ಗುಣಾಬ್ಧಯೇ ಮಂಗಳಂ ಕೋಸಲೇಂದ್ರಾಯ ಮಗನೀಜ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ
ಸಾರ್ವಭೌಮಾಯ ಮಂಗಳೋ ಸಾರ್ವಭೌಮಾಯ ಮಂಗಳ ಮಂಗಳಂ ಕೋಸಲೇಂದ್ರಾಯ ಮಗನೀಯ ಗುಣಾಬ್ಧಯೇ ಮಂಗಳಂ ಕೋಸಲೇಂದ್ರಾಯ ಮಂಗಳಂ ಕೋಸಲೇಂದ್ರಾಯ ಚಕ್ರ ಮಂಗಳಂ ಕೋಸಲೇಂದ್ರಾಯ ಮಗನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಂಗಳಂ ಕೋಸಲೇಂದ್ರಾಯ ಮಗನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ